ಗಂಟೆ ನ್ಯೂಸಲ್ಲಿ ಧುರಂಧರ್ ಬ್ರೇಕ್ಸ್ ಕರ್ನಾಟಕ ರೆಕಾರ್ಡ್ ಅಂತ ಹಾಕಿದ್ರು. ನೋಡುವಾಗ ನಮ್ಮಲ್ಲೂ ಆ ಥರ ಹಾಕಬೇಕು. ನಮ್ಮ ರಾಜ್ಕುಮಾರ್ ಅವರು ಹೇಳ್ತಾರೆ, ನಾವು ಬೆಳಿಬೇಕು ಅವರು ಬೆಳಿಬೇಕು ಅಂತ. ಬಟ್ ಇಲ್ಲೇನಾಗ್ತಿರಲಿ, ಅವರು ಬೆಳೀತಿದ್ದಾರೆ, ನಾವು ಬೆಳೀತಾ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾವು ಕನ್ನಡ ಚಿತ್ರಗಳನ್ನ ಹೆಚ್ಚು ಬೆಳೆಸಬೇಕು, ಪ್ರೋತ್ಸಾಹ ಕೊಡಬೇಕು. ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಅನ್ನೋದು ಭಾಳ 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 ಮುಖ್ಯ. ಏಕೆಂದರೆ 95 ವರ್ಷದಿಂದ ಬೆಳೆಸ್ಕೊಂಡ್ಬಂದಿರೋ ಪ್ರೇಕ್ಷಕರು ನಮ್ಮನ್ನು ಕೈ ಬಿಡಬಾರ್ದು. ಏಕೆಂದರೆ ಅವರೇ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಚಿತ್ರ ಯಶಸ್ಸಾಗಿ ಎಲ್ಲರಿಗೂ ಒಂದು ಚಿತ್ರದಲ್ಲಿ ಕೆಲಸ ಮಾಡಿರೋರ್ಗೂ ಆ ಒಂದು ಚಿತ್ರದ ಸಕ್ಸಸ್ಸು ಅಷ್ಟು ಮೇಲಕ್ಕೆ ಕರ್ಕೊಂಡೋಗುತ್ತೆ. ಮತ್ತು ಒಂದು ಹುಮ್ಮಸ್ಸು, ಒಂದು ಸಕ್ಸಸ್ ಆದರೆ ಈ 10 ಪಿಕ್ಚರ್ ಮಾಡೋದಕ್ಕೆ ಒಂದು ಆನೆಗಳ ಬರುತ್ತೆ. ಆದ್ದರಿಂದ ಪಿಕ್ಚರ್ಗಳು ಚೆನ್ನಾಗಿ ಹೋಗಬೇಕು, ಚೆನ್ನಾಗಿ ಮಾಡೋದು ನಮ್ಮ ಕರ್ತವ್ಯ. ನಾವು ಖಂಡಿತ ಪ್ರತಿಯೊಬ್ಬರು ಒಳ್ಳೆ ಚಿತ್ರನೇ ಮಾಡ್ತೀವಿ, ಯಾರು ಕೆಟ್ಟ ಚಿತ್ರ ಮಾಡೋದಿಲ್ಲ. ಆದ್ದರಿಂದ ಒಂದು ಈ ಸಂದರ್ಭದಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಿ ಶುಭವಾಗಲಿ ಅಂತ ಹಾರೈಸ್ತೀವಿ. ಆಶೀರ್ವಾದ ಮಾಡ್ತೀನಿ, ಒಳ್ಳೆದನ್ನ ತಿಳಿಸ್ತಾ ಇದ್ದೀನಿ. ಒಳ್ಳೆದಾಗಲಿ, ಎಲ್ಲರೂ ಈ ಸಿನಿಮಾ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ ಅಂತ ನಾನು ಬಯಸ್ತೇನೆ. Okay. Thank you so much. ಇದೀಗ ಸುಂದರರಾಜ್ ಸರ್ ಟ್ರೈಲರ್ ನೋಡಿದ್ರಿ, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್ ಸರ್. ಇವರು ನಮಸ್ಕಾರ. ಹಾಗೇನೆ ತಡವಾಗಿ ಬಂದಿದ್ದೀವಿ. ಪ್ರತಿಮಾ ದೇವರನ್ನ ನಾವು ಮರೆಯಕ್ಕಾಗಲ್ಲ. ಅವರ ಒಂದು ಅದ್ಭುತವಾದ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನವನ್ನ ನಾವೆಲ್ಲ ನೋಡಿದ್ದೀವಿ, ಆನಂದಿಸಿದ್ದೀವಿ. ಅದೆಲ್ಲ ದೊಡ್ಡ ಮಟ್ಟದ ರೆಕಾರ್ಡ್ಗಳಾಗಿದೆ. ಅವರ ಸುಪುತ್ರ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡಂತ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಅವರು ಕೊಟ್ಟಂತ ಸಿನಿಮಾಗಳು ತಮಗೆಲ್ಲ ಗೊತ್ತೇ ಇದೆ. ಅಂಬರೀಷ್ ಇಟ್ಕೊಂಡು ಅಂತ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಇಟ್ಕೊಂಡು ಅತ್ಯಂತ ಅಮೋಘವಾದ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾರು ಮರೆಯಕ್ಕಾಗಲ್ಲ, ಬಂಧನನ ಯಾರು ಮರೆಯಕ್ಕಾಗಲ್ಲ. ಅದೇ ಬಂಧನವನ್ನ ಇವತ್ತು ನಾವು ಕಣ್ಣಿನಲ್ಲಿ ನೋಡ್ತಾ ಇದ್ದೀವಿ. ಅವರ ಸುಪುತ್ರ ನನ್ನ ದುಷ್ಯಂತ, ಅವನ ಹೆಸರು ನಾನು ಸ್ಮರಿಸ್ಕೊಳ್ಳೋದು 3 ಜನನ ಸ್ಮರಿಸ್ಕೊಳ್ತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ವಿಷ್ಣುವರ್ಧನ್ ಆಗಿರ್ಬೋದು, ಒಂದು ಅಂಬರೀಷ್ ಆಗಿರ್ಬೋದು. ಈ ಒಂದು ಜಾಗವನ್ನ ನಾವು ಮಾಡಬೇಕಾದ ಸಂದರ್ಭದಲ್ಲಿ ಅವರೆಲ್ಲ ನಮಗೆ ಸಾಥ್ ಕೊಟ್ಟು ಇವತ್ತು ನೀವೇನು ಕಲಾವಿದರ ಸಂಘದಲ್ಲಿ ಈ ಒಂದು ಟೆರರ್ನ ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾರೆ. ಅದನ್ನ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಭೂತೆ ನಮ್ಗ ಅಯ್ಯೋ ಆಗಿರ್ಬೋದು, ನಾಗರಹ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಾತನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿತ್ತು. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ, ನಮ್ಮ ಆದಿತ್ಯನ ಈ ಸಿನಿಮಾ ಟೆರಿಫಿಕ್ ಆಗಿರುತ್ತೆ ಅನ್ನೋದ್ರಲ್ಲಿ 2 ಮಾತು. ಬಹುಶಃ ಇದನ್ನ ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸಹ ಕನ್ನಡದವರು, ಏನೇ ಮಾತು ಶ್ರೇಷ್ಠ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಇಲ್ಲಿ ಹೆಸರು ಬೋದು, ನಾನು ಯಾರ ಹೆಸರನ್ನ ಒಟ್ಟಾಗಿ ಹೇಳೋದಿಲ್ಲ. ಆದರೆ ಈ ಒಂದು ಸಿನಿಮಾನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಅಂದರೆ ನಮ್ಮ ಕರ್ತವ್ಯ ಅಂದರೆ ನಾವು ಯಾವಾಗ ಹೇಳ್ತೀವಿ ಎಸ್ಟೇಟ್, 4th ಎಸ್ಟೇಟ್ ಅಂದರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆನ್ನೆಲ್ಲ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನ ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತೆ ಈ ಯುವಕನ ಯಾರು ಏನು ಹೈಟಲ್ಲಿ ಕಮ್ಮಿ ಇದ್ದಾನೆ, ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ ಲುಕ್ಕಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟ್ ಅಲ್ಲಿ ಕನ್ನಡದ ಎಲ್ಲ ಪ್ರತಿಭೆಯನ್ನು ಮೀರಿಸುವಂತ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂತಹ ಒಬ್ಬ ಕಲಾವಿದನ ನಾವು ಇಟ್ಕೊಂಡು
ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನು ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು. ಉಪ್ಪಿ ಸಿನಿಮಾಗಳು, ಹಾಗೇನೆ ಇದನ್ನ ನಿರ್ದೇಶನ ಮಾಡಿದಂಥ ನಿರ್ದೇಶಕ ರಂಜನ್ ಹೇಳಿದ್ರೆ ರಂಜನ್ ಸರ್ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಈ ಹೆಚ್ಚು ಮಾತಾಡೋದಕ್ಕೆ ತುಂಬ ಆದಷ್ಟು ಚೆನ್ನಾಗಿದ್ದಾರೆ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಇವತ್ತು ನಮ್ಮನ್ನು ಕರೆಸಿದ್ದಾರೆ, ಈ ಒಂದು ಅವಕಾಶ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಬಾಬು ಸರ್ ಥ್ಯಾಂಕ್ ಯು ಸರ್, ಆದಿತ್ಯ ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಟೆರರ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಇದಕ್ಕೆ ಒಂದು ಒಮ್ಮತದಿಂದ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೀರೋಯಿನ್ಗಳು ಹಾಗೂ ನಮ್ಮನ್ನೆಲ್ಲ ಅಚ್ಚುಮೆಚ್ಚಿನ ಹೀರೋ ನಮ್ಮ ಆದಿತ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಪಿಕ್ಚರ್ ಸಕ್ಸಸ್ಫುಲ್ ಕೊಡಲಿ, ಇನ್ನೂ ಒಂದು 100 ಪಿಕ್ಚರ್ ಮಾಡುವಂಥ ಶಕ್ತಿಗೆ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಎಲ್ಲ ದೊಡ್ಡ ದೊಡ್ಡವರು ಬಂದಿದ್ದಾರೆ, ಅವ್ರ ತಂದೆಯವ್ರ ಆಶೀರ್ವಾದ ಇದ್ರೆ ಸಾಕು. ಸಿನಿಮಾ ಎಂಥ ದೊಡ್ಡ ಆರ್ಟಿಸ್ಟ್, ಎಂಥ ದೊಡ್ಡ ಡೈರೆಕ್ಟ್ರು ಅಂಥವ್ರ ಮುಂದೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಆಗಿರಲಿ. ಎಲ್ಲದಕ್ಕೆ ಹೆಚ್ಚಾಗಿ ನೀವು ಮಾಧ್ಯಮದವರು, ನೀವು ಚಿತ್ರದ ಹೈಲೈಟ್ ಮಾಡ್ಕೊಂಡಿದ್ದಾರೆ, ಜನ ನೋಡ್ತಾರೆ, ಖುಷಿ ಕೊಡ್ತಾರೆ. 7 ಕೋಟಿ ಜನರು ಅಟ್ಲೀಸ್ಟ್ 1 ಕೋಟಿ ಜನ ಸಿನಿಮಾಟಾಗಿ ಪಿಕ್ಚರ್ ನೋಡಿದ್ರೆ ನಮ್ಮ ಬಟ್ಟೆ ತುಂಬುತ್ತೆ, ನಾವು ಆಗಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಟೆರರ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಡ್ತೀನಿ. ಇದು ತಗೊಂಡಂಥ ನಿರ್ಮಾಪಕರು ಮಂಜಾನ, ಯಾಕೆಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾವುದಕ್ಕೂ ಕೂಡ ಇದ್ರಲ್ಲ ಅವರು. ಶಿಲ್ಪಂಜ ಮಂಜು ಅಂತ ಏನು ಹೇಳ್ತಾರೋ ಗೋಲ್ಡ್ ಮಂಜು ಆಗಿದ್ದಾವೆ ಈ ಸಿನಿಮಾ. ಇಲ್ಲ ಟೆರರ್ ಅಮೆರಿಕ ಇರಾನು ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಒಂಥರ ಟೆರರ್ ಆಗ್ತಾ ಇದೆ. ಬಟ್ ನಮ್ಮ ದೇಶ ಶಾಂತಿಯಾಗಿರುತ್ತೆ, ಇದ್ದೇ ಇರುತ್ತೆ, ಯಾಕಂದ್ರೆ ನಾವು ಶಾಂತಿಯುತವಾಗಿರುವಂಥ ಜನ. ಸೊ ಈ ಟೆರರ್ ಏನು ಸಿನಿಮಾ ಇದೆಯೋ ಹಾಡುಗಳು ಅದ್ಭುತವಾಗಿ ಬಂದಿದೆ. ಹರ್ಷ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಿ ಸುರಸುಂದಿನ. ಅಫ್ಕೋರ್ಸ್ ನಾಗೇಂದ್ರ ಪ್ರಸಾದ್ಜಿ ಭಾಳ ಅದ್ಭುತವಾಗಿ ಬರೆದಿದ್ದೀರಿ. ಕೈಲಾಶ್ ನಿಗಾಡ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. 2-3 ಬಂದಿದ್ದಿಲ್ಲ, 3 ಸಾಂಗ್ಸ್, ಎಲ್ಲ ಸಾಂಗ್ಸ್ ಇವೆ. ಸೊ ಆಲ್ ಸಾಂಗ್ಸ್ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಒಂದು ಒಳ್ಳೆ ಈ ಬೇಡಿಕೆ ಬಂದಾಗ ಒಳ್ಳೆ ಸುದ್ದಿ ಅಲ್ಲ ಅದು, ಆದರೂ ಕೂಡ ಹಂಚ್ಕೊಳ್ಳೇಬೇಕು ಪತ್ರಿಕಾವಿದ್ದಂತ. ಒಂದು ಹಾಡು ಹಿಟ್ಟಾಗಿಲ್ಲ ನೋಡಿ, ಸೂಪರ್ ಡೂಪರ್ ಆಗಿದೆ ಅಂತ ಹೇಳಿದ್ರು. ಇದೆಂತ ದುರಂತ ಅಂದರೆ ರಾಜನ್ ಸಿಂಗ್ ಬಾಬು ಸಾಹೇಬ್ ದುರಂತ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ದುರಂತ ಆಗಿದೆ. ಒಂದು ಹಾಡು ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿಲ್ಲ ಒಂದು ವರ್ಷ, ಇಡೀ ವರ್ಷದಲ್ಲಿ ಅಂದರೆ 350-360 ಸಿನಿಮಾಗಳು ಮಾಡಿ ನಿಜವಾಗಿ ಎಷ್ಟು ನೋವಾಗ್ತಾ ಇದೆ ಅಂತಂದರೆ ಇದಕ್ಕೆ ಯಾರು ಇದಕ್ಕೆ ಕಾರಣ ನನಗೆ ತೋರಿಸ್ತಾ ಇದ್ದಾರೆ. 50-60 ಪಿಕ್ಚರ್ ಬರೋದು ಸರ್ ಅವಾಗ ಮುತ್ತಿನ ಬಂಧನ ಟೈಮಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ 15-20 ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ಪಿಕ್ಚರು ಹಿಟ್ ಆಗಿರೋದು, ಹಾಡು ಹಿಟ್ ಆಗಿರೋದು. ಸೊ ಸಕ್ಸಸ್ ರೇಟ್ ಭಾಳ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಗೊತ್ತಾಗಲ್ಲ. ಅದು ತಕ್ಕನಾಗಿ ಇನ್ನೊಂದು ಟೆಕ್ನಾಲಜಿ ಇವಾಗ ಏನು ಬರ್ತಾ ಇದೆಯೋ, ಸಿನಿಮಾ ಇಂಡಸ್ಟ್ರಿ ಏನಾಗುತ್ತೋ, ಮ್ಯೂಸಿಕ್ ಇಂಡಸ್ಟ್ರಿ ಏನಾಗುತ್ತೋ, ಬೇರೆ ಇಂಡಸ್ಟ್ರಿಗಳು ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಒಂಥರ ಕಗ್ಗತ್ತಲ್ಲಿ ಕೂತಿದ್ದೀವಿ, ಇಷ್ಟೊತ್ತು ಅದೇ ಡಿಸ್ಕಷನ್ ಮಾಡ್ತಾ ಇದೆ. ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ 200 ಕೋಟಿ ಅವಾಗ ಆಗ್ತಾ ಇದ್ದಿದ್ದು ಸಿನಿಮಾ ಇವಾಗ 20 ಲಕ್ಷದಲ್ಲೂ ಕೂಡ ಮಾಡ್ಬೋದು. ಈ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಬಟ್ ಏನು ನೆಕ್ಸ್ಟ್ ಹಿಂಗೆ ಟೆಕ್ನಿಷಿಯನ್ಸ್ಗೆ ಏನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ, ಸಂಗೀತಗಾರರಿಗೆ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಟೆಕ್ನಾಲಜಿ. ಏನು ಮಾಡೋಕ್ಕಾಗಿಸುತ್ತೆ ಅಲ್ವಾ? ಸೊ ಈ ಪಿಕ್ಚರ್ ಅಂತೂ ಟ್ರೇಲರ್ ಭಾಳ ಅದ್ಭುತವಾಗಿ ಕೂಡ ಬಂದಿದೆ. ಇಟ್ಸ್ ಅ ವಂಡರ್ಫುಲ್, ಆದಿತ್ಯ ಅವರ ವಂಡರ್ಫುಲ್ ಜಾಬ್. Looking always your spot, you will give very spot in this movie. I wish you all the best. Director ಹೆಸರು ಮಾಡ್ತೀನಿ, ಸಾರಿ, ರಂಜನ್ ಅವರೇ, ಇದು ಮೊದಲನೇ ಚಿತ್ರ ಅಲ್ಲ ನಿಮ್ಮದು, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬನ್ನಿ. ಇದು ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ನಾವು ನೋಡಿದ್ವಿ ಟ್ರೈಲರಲ್ಲಿ, ಅದು ಏನೋ ಒಂದು 20-30 ಪಿಕ್ಚರ್ ತೆಗೆದಾಗ ಒಂದು ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ತುಂಬ ಚೆನ್ನಾಗಿ ಬಂದಿದೆ. ಮಂಜಣ್ಣ ತುಂಬ ಎಫೆಕ್ಟ್ ಆಗಿದ್ದೀರಾ. ದೇವರು ನಿಮಗೆ ನಿಜವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಇವಾಗ ನಾವು ಕನ್ನಡ ಪಿಕ್ಚರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಹೇಳ್ಬಾರ್ದು. ನೀವು ದಯವಿಟ್ಟು ಹೇಳ್ತೀನಿ, ಕನ್ನಡ ಪಿಕ್ಚರ್ ಫಸ್ಟ್ ಬಂದು ಕನ್ನಡ ಪಿಕ್ಚರ್ ನೋಡಿ. ಯಾಕಂದ್ರೆ ಬೇರೆ ಪಿಕ್ಚರ್ಗಳು ಬಂದು
ಒಂದು ಎಷ್ಟು ಥಿಯೇಟರ್ ಕೊಡ್ತಾ ಇದ್ದಾರೆ, ಎಷ್ಟು ಇದು ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಪಿಕ್ಚರ್ಗೆ ಥಿಯೇಟರ್ ಕೊಡ್ತಾ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ರು ಹೋಗ್ತಾ ಇಲ್ಲ ಜನ. ಪಿಕ್ಚರ್ ನೋಡ್ಬಿಟ್ಟು ನೀವು ಫಸ್ಟ್ ನೋಡಿ, ಇವಾಗ ಟ್ರೈಲರ್ ನೋಡಿದಾಗ ಹಿಂದಿ ಪಿಕ್ಚರ್ಗೆ ಏನು ಕಮ್ಮಿ ಇಲ್ಲ. ನನಗೆ ಗೊತ್ತಿದ್ದಾಗ ಈ ಟ್ರೈಲರ್ ನೋಡಿದ್ಮೇಲೆ ಎಷ್ಟೆಷ್ಟು ಎಂತೆಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಇದ್ದಾರೆ. ದಯವಿಟ್ಟು ನೀವು ಕನ್ನಡ ಪ್ರೇಕ್ಷಕರು ಈ ಟೆರರ್ ಮೇಲೆ ಸ್ವಲ್ಪ ಆಶೀರ್ವಾದ ಇರಲಿ ಅಂತ ನಾವು ಕೊಡ್ಕೊಳ್ತೀವಿ. ಥ್ಯಾಂಕ್ ಯು. ಜೊತೆ ಸಿನಿಮಾ ಮಾಡಾದ್ಮೇಲೆ ಮೊನ್ನೆ ಈಗ ಬಂದು ಕೇಳಿದೆ, ನಿಮ್ಮ ಮಗ ಒಂದು ಸಿನಿಮಾ ಅನೌನ್ಸ್ ಮಾಡೋದಲ್ಲ ಗುರು, ಅದೇ ಅಂತ ತಿಳ್ಕೊಂಡು ಇಲ್ಲಿ ಬಂದೆ ಅಂದ್ರೆ ಅದು ಯಾವಾಗ ರಿಲೀಸ್ ಬಿಡ? 3 ತಾರೀಕು ಅವ್ರ ಮಗನ ರಿಲೀಸಾ? 10ನೇ ತಾರೀಕು ನಿಮ್ಮ ರಿಲೀಸು. ಅದನ್ನು ನಾನು ನೋಡಿ ಅದನ್ನು ಏನಪ್ಪ ಅಂದರೆ ನಾನು ರಂಜನ್ನು ಫೋನ್ ಮಾಡಿದಾಗ ಹೇಳಿದ್ರು ಹೀಗೆ ಅಂತೇಳಿ. ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೇಳ್ಕೊಂಬಂದ್ರು ಕಡೆಯಿಂದ. ಆದಿ ಹೆಸರು ಹೇಳಿದ್ರು, ಆಮೇಲೆ ಮತ್ತೆ ಕಿಟಪ್ಪನ ಹೆಸರು ಹೇಳಿದ್ರು, ಅಂಗಡಿ ಮಿಕ್ಕಿದ್ದು ಎಲ್ಲರೂ ಬಂತು. ಯಾರು ಬಿಟ್ಟಿದ್ಯಾ ಕೂಡ ಈ ಸಿನಿಮಾದಲ್ಲಿ ಅಂತ ಕೇಳಿದೆ. ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಮಾನವ ನಟಗಳೆಲ್ಲ ಇಲ್ಲೇ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಮಂಜಣ್ಣ ಏನು ಇದು ಇರಾನ್ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಟೆರರ್ ಅಂತ ಹೇಳ್ಬಿಟ್ಟು ಏನೋ ಎಂಟ್ರಿ ಕೊಡ್ತಾ ಇದ್ದೀರಾ, ಏನು ಕಥೆ ಗೊತ್ತಿಲ್ಲ ಅಲ್ಲ. ಅದಕ್ಕೇನು ಸಂಬಂಧ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗಿತ್ತು, ರಿಲೀಸ್ ಆಗ್ತಾ ಇರೋದು ನಾವು ಇದೀವಿ ಟೆರರ್ಗಳು ಅಂತ ತೋರ್ಸಕ್ಕೆ ಇರ್ಬೇಕು ಅಂತ ನಾನು. ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದೇ ನನ್ನ ನೋಡಿದೆ, ತುಂಬ ಗಾರ್ಜಿಯಸ್ ಆಗಿತ್ತು. ಬಾಪಣ್ಣನಿಂದ ಹಿಡಿದು ವೇಣುವಣ್ಣನಿಂದ ಹಿಡಿದು ನಮ್ಮ ಮಾಜಿ ಅಧ್ಯಕ್ಷರು ಭಾಮ ಹರೀಶ್ ಅವರು, ಇನ್ನು ಉಳಿದಾಗೆ ನಾಗೇಂದ್ರ ಪ್ರಸಾದ್ ಅವರು, ಬ್ರಹ್ಮ ಅವರು, ನಮ್ಮ ರಮೇಶ್ ರೆಡ್ಡಿ ಅವರು ಒಂಥರ ಗೋಲ್ಡನ್ ಸ್ಪೂನ್ ಇದ್ದಂಗೆ. ಎಲ್ಲರೂ ಒಂಥರ ಸಮಾನ ಮನಸ್ಕರರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೆರರ್ ಸಿನಿಮಾಗೆ ಆತ್ಮಪೂರ್ವಕವಾಗಿ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿರೋರು. ಒಳ್ಳೇದಾಗಲಿ. ರಂಜನ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಯಾರು ಹೇಳಿದ್ರು ಇವಾಗ? ರೆಡ್ಡಿ ಅವರು ಹೇಳಿದ್ರು. ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ರೆಡ್ಡಿ ಸರ್ ಹೇಳಿದ್ರು. ರೆಡ್ಡಿ ಸರ್ ಹೇಳಿದ್ರು. ಎಸ್, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಮುಂದಿನ ಸಿನಿಮಾನು ಕೂಡ ಇದಕ್ಕಿಂತ ಫಾಲೋ ಮಾಡಿ. ಕೂತ್ಕೊಳ್ಳಿ, ಬಂದಿರೋದ ಕೂತ್ಕೊಂಡು ಮಾತಾಡೋಕ್ಕೆ, ಲಕ್ಷ್ಮಣ ನಿಂತು ಮಾತಾಡೋಕ್ಕಿಂತ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಬೋದು. ಈಗ ಟೆರರ್ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನು ಅಂದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಸುದೀಪು, ದೀಪು, ದರ್ಶನ್, ಅಪ್ಪು ಇವರೆಲ್ಲರೂ ಸಮಕಾಲೀನರು ನಮ್ಮ ಆದಿತ್ಯಗೆ. ಆ ಸಮಯಕ್ಕೆ ಫಸ್ಟ್ ಎಲ್ಲ ಹೀರೋಗಳು ದರ್ಶನ್ ಫಸ್ಟ್ ಪಿಕ್ಚರ್ ಬಂದಾಗ ರಾಮಮೂರ್ತಿ ನಿರ್ಮಾಪಕರ ಜೊತೆ ಫೋನ್ ಮಾಡಿ ರುಗಳಾನಿ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಕರೆದಿದ್ದು. ಆ ಸಮಯಕ್ಕೆ ದರ್ಶನ್ ಕರೆದಾಗ ಫಸ್ಟ್ ಪಿಕ್ಚರ್ಗೆ ದೀಪು ಸ್ಪರ್ಶ ಬಂದಾಗ ಸುನೀಲ್ ಕುಮಾರ್ ದೇಸಾಯಿ ದೀಪು ಬಂದು ಕರೆದಾಗ ಆ ಪಿಕ್ಚರ್ಗೆ ಫಸ್ಟ್ ಬರೆದಾಗ ಆ ಸಮಯಕ್ಕೆ ಹೀರೋನ ಪೂಜೆ ಮಾಡಿ ಇಬ್ಬರಿಗೂ ಒಳ್ಳೆ ಆಶೀರ್ವಾದ ಆಗಿ ಅವತ್ತು ಫಸ್ಟ್ ಪಿಕ್ಚರ್ ಕರೆದ್ರು. ತದನಂತರ ಅಪ್ಪು ಪಿಕ್ಚರ್ಗೆ ಪಾರ್ವತಮ್ಮ ಅವರು ಬರಬೇಕು ಶರ್ಮಾರಿನು ಅಂತ ಹೇಳಿ ನಾನು ಕರೆದಿರ್ತಕ್ಕಂಥದ್ದು. ಅದು ಮೊಟ್ಟ ಮೊದಲ ಪಿಕ್ಚರ್ಗೆ ಅಲ್ಲೂ ಪೂಜೆ ಮಾಡಿದಾಗ ಆ ಪಿಕ್ಚರ್ಗೆ ಫಸ್ಟ್ ಲಾಂಚ್ ಮಾಡೋ ಸಮಯಕ್ಕೆ ಕರೆದು. ಇವತ್ತು ರಾಜನ್ ಸಿಂಗ್ ಬಾಬು ಅವ್ರ ಮಗ ಆದಿತ್ಯ ಕರೆದು ದಯವಿಟ್ಟು ಬರಬೇಕು ಗುರುಗಳೇ ಅಂತ ಹೇಳಿ ಅಪ್ಪ ಅವರು ಆಶೀರ್ವಾದ. ಇವತ್ತು ಒಂದು ಒಳ್ಳೆ ಮತ್ತೊಂದು ಸರಿ ಕಾಲಿಡ್ತಾ ಇದೆ. ನೀವೆಲ್ಲ ಅನ್ಕೊಂಡು ಹಾಗೆ ಟೆರರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಲ್ಲ, ಆದಿತ್ಯಂದು ಮೊದಲೇ ಕಾಲಿಟ್ಟಿದ್ದಾರೆ. ಆದರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು, ಹಳೆಬರನ್ನೆಲ್ಲ ಏನ್ ಮಾಡ್ತಾರೆ, ಸುಂದರರಾಜ್ ಹೇಳಿದಾಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದ್ರೆ ಕನ್ನಡದಲ್ಲಿ ಗೌರವ ಕೊಡಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನು ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆಗಲೇ ಇನ್ನೊಂದು ಸುಂದರರಾಜ್ ಅವರು ಹೇಳಿದ್ರು, ಹಳೆಯ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದಿಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲೋ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರ್ತೀನಿ ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಆ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನಗೆ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಹೀಗೆ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳ್ತಾರೆ. ಅವರಿಗೆ ದೀರ್ಘಾಯುಷ್ಯ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡಬೇಕು ಅಂತ. ಬೇರೆಯವ್ರು ತಗೊಂಡು ಮಾಡ್ತೀರಾ, ಅವನ್ನೆಲ್ಲ ಮೇಲೆ ಬರೆಸ್ತೀರ, ಆಗಲ್ವಾ?
ರಮ್ಯಾ ಕೃಷ್ಣನು ಐರನ್ ರಾಘವೇಂದ್ರ ಆ ಸಮಯದಲ್ಲಿ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ ಕರೆದು ಅವಳು ಕರಿ ಮತ್ತೆ ರೀಲಾಂಚ್ ಮಾಡೋದು ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಅವರು ಮಾತಾಡಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನಸ್ಸಿಗನ್ಸಿದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಆಣೆ ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಈ ಕೆರಳ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳನ್ನ ನೀವೇ ಕೇಳಿ ಎಲ್ಲ ಒಂದ್ಸಲಿ ಅನ್ಸತ್ತೆ ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಜೀವಿತ ಶಂಕರ್ ಅಂತ ಹಾಡು ಇವತ್ತು ನೆನೆಸ್ಕೊಂತೀವಿ. ಆ ಬಂಧನ ಅವ್ರ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ಒಂದು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಕೊಡಿದ್ರ, ಮ್ಯೂಸಿಕ್ ಕೊಡ್ಕೊಂಡು ಟ್ಯೂನ್ ಬರದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರಲ್ಲ ಅಂತ. ಮೂರೂ ಹಾಡುಗಳು ನಾನು ಕೇಳಿದೆ, 4 ನಾನು ಏನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಮ್ಯ ಊರ್ವಶಿ ಮೇರೆಗೆ ಅಂತ ಪಾಪ ಹಿಂದಿಯಿಂದ ಕರೆಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ರೆ ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರೆಯೋರು, ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಇರುತ್ತೆ ಅಂತ ಕರೆಯೋದಲ್ಲ. ಯಾವತ್ತಾಗ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತ ಹಿಟ್ ಆಗೋ ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡ್ಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ ಎರಡು ಇದ್ದರೆ ಈ ತರ ವ್ಯಾಮ್ ಕ್ಯಾರೆಕ್ಟರ್ ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಕ್ನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನೂ ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ಇವತ್ತು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಶ್ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗೆ ಕೂತ್ಕೋಬೇಕಾಗಿರ್ಲಿಲ್ಲ, ನಿಂತ್ಕೋಬೇಕಾಗಿತ್ತು, ಎಲ್ಲ ನಿಂತ್ಕೊಳ್ಳೋರು. ಡೈರೆಕ್ಟರ್ ನಿರ್ದೇಶಕರ ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಂಗಲ್ಲ, ಯಾಕಾದ್ರೆ ಹಾಳಾಗೋಗ್ಲಿ ಅಂತ. ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆಯನ್ನ ಒಪ್ಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮು ಅವರ ಮನಸ್ಸಲ್ಲಿ ದೂರಿ ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ. ನಾನು ನೋಡಿ ಅಲ್ಲಿ ಇರ್ತಕ್ಕಂಥ ಮೇಕಿಂಗು, ಅಲ್ಲಿ ಇರ್ತಕ್ಕಂಥ ಟ್ಯೂನ್ ಅಲ್ಲಿ ಆ ಮ್ಯೂಸಿಕ್ಕು, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದುಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡು ಹಿಟ್ ಆಗೋದೇ ಕಷ್ಟ. ಅಂತದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಹೊರಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಹಾಕಿದ್ರು, ನೀವು ಅದೇನು ಗುರುಗಳೇ ಬೊಂಬೆ ಹಾಡು ನೀವು ಮಾತಾಡ್ತಿದ್ದೀರ, ಟ್ಯೂನ್ ಚೆನ್ನಾಗಿದೆ. ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಪದವಿ ಅವನಿಗೆ ಸಿಗ್ಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ. ಸಿನಿಮಾ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಆನ್ ಸ್ಕ್ರೀನ್ ಹೀರೋ ಆದಿತ್ಯ ಸರ್ ಅಂದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಎಡಿಟರು, ಬ್ಯೂಟಿಫುಲ್. ಆಮೇಲೆ ಸಿನಿಮಾಟೋಗ್ರಾಫರ್ ಕೂಡ ಅಷ್ಟೇನೆ ಅದ್ಭುತವಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಅವ್ರ ಜೊತೆ 2ನೇ ಕಾಂಬಿನೇಷನ್ ಒಂದು, ಫಸ್ಟ್ ಕಾಂಗೂರು ಮಾಡಿದ್ವಿ. ಆಮೇಲೆ ಸಿಲ್ಕ್ ಮಂಜು ಸರ್ ಸಿನಿಮಾ ಹಿಂದೆ ಒಂದು ಸಿನಿಮಾ ಮಾಡಿದ್ರು ಹಗಲು ವೇಷ ಅಂತ, ಅದರಲ್ಲಿ ಎಡಿಟರ್ ಅಸ್ಟೆಂಟ್ ಆಗಿ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಬಟ್ ಈ ಪಾತ್ರದಲ್ಲಿ ಒಂದು ಎಸ್ಐ ಪಾತ್ರ ಅಂತ ಹೇಳಿದ್ದಾರೆ, ಬಟ್ ಒಂದು ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಒಂದು ಸೀನ್ ಆಗಿದೆ, ಹಾಗಾಗಿ ಅದು ರಿವೀಲ್ ಮಾಡೋ ಹಾಗಿಲ್ಲ. ಒಂದು ಅದ್ಭುತ ಕಲಾವಿದರು ಆಪೋಸಿಟ್ ಅಲ್ಲಿ ನಾನು ಆಕ್ಟ್ ಮಾಡಿದಂಥದ್ದು. ಒಳ್ಳೇದಾಗ್ಲಿ, ಟೆರರ್ ಆಗಿದೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನನಗೆ ಅನ್ನದಾತರು ರಾಜನ್ ಸಿಂಗ್ ಬಾಬು ಸರ್ ನನಗೆ ಎಷ್ಟು 2-3 ಸಿನಿಮಾಗಳಲ್ಲಿ ಅವರು ಪಾತ್ರ ಕೊಟ್ಟು ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಮಗ ಆದಿತ್ಯ, ಅವರು ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ನಾವಿಬ್ಬರು ಒಂದು ಸಿನಿಮಾ ಮಾಡಿದ್ವಿ. ನಾವು ವರ್ಕ್ ಮಾಡಿದ್ದು 2 ದಿನ, ಆದರೆ 2 ಜನ್ಮದಷ್ಟು ಬಾಂಧವ್ಯ ಬೆಳೆಯುವಷ್ಟು ಕ್ಲೋಸ್ ಆಗಿದ್ವಿ.
ಮೊನ್ನೆನ ಫ್ರೆಂಡಲ್ಲಿ ನಮ್ಮ ಮಾಗಡಿಯ ಜನಸೇವಕರು ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ, ಅಭಿನವ ಕೆಂಪೇಗೌಡ ಅವರು, ಅವ್ರಿಗೂ ಕೂಡ ಒಂದಿಷ್ಟ ಹೆಚ್ಚು ಮಾತಾಡೋದು ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ, ನಾನು ಅದನ್ನೇ ಪುನಃ ಹೇಳೋದಲ್ಲ. ನಮ್ಮ ಮಂಜಣ್ಣ ಸಿಲ್ಕ್ ಮಂಜು ಏನಿದ್ದಾರೆ ಮಂಜಣ್ಣ ಅವರು ನೋಡೋಕ್ಕಷ್ಟೇ ಟೆರರು, ಬಟ್ ಅವರು ಒಂಥರ ಮದರ್, ತುಂಬ ತಾಯಿ ಇದ್ದ ವಿಷಯ. ಅದು ಅವರ ಸಿನಿಮಾ ಮಾತ್ರ ಅಲ್ಲ, ಅವ್ರ ಸಿನಿಮಾದ ಆಚೆಗೂ ಭಾಳಷ್ಟು ಕಾಲದಿಂದ ನನಗೆ ಆತ್ಮೀಯರು. ಅವರು ಟೆರರ್ ಅಲ್ಲ, ಮದರು. ಇನ್ನು ಈ ಟೆರರ್ಗೆ 2 ಫೆದರ್ ಇದೆ, ಒಂದು ಆದಿತ್ಯ ಅಂಡ್ ಕಿಟ್ಟಪ್ಪ, 2 ಫೆದರು. ಇನ್ನು ಉಳಿದವರೆಲ್ಲ ಬರೀ ಕದರು. ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟ್ರು, ಡೈರೆಕ್ಟ್ರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಮುಖ್ಯವಾಗಿ ಹೊಸ ನಿರ್ದೇಶಕ ಅನ್ಸೋದೇ ಇಲ್ಲ ರಂಜನ್. ನೀವು ನೋಡಿದ್ರಿ ಈಗಾಗಲೇ ಶಾರ್ಟ್ಸ್ ಎಲ್ಲ ನೋಡಿದ್ರೆ, ತುಂಬ ಇಂಟೆನ್ಸ್ ಆದ ಕೆಲಸಗಾರ, ಒಳ್ಳೆಯದಾಗಲಿ. ಇನ್ನೂ ಗಟ್ಟಿ ಸ್ಕ್ರಿಪ್ಟ್ಗಳನ್ನು ಮಾಡುವಂತಾಗಲಿ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ, ಆಗಲಿ ಅಂತ ಆಶಿಸ್ತೀನಿ. ಸಿನಿಮಾನ ಎಲ್ಲರೂ ನೋಡಿ ಬೆಳೆಸಿ ಹರಿಸಿ, ಮತ್ತು ಈ ಸಿನಿಮಾಗೆ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸು, ಮ್ಯೂಸಿಷಿಯನ್ಸು, ಸಿಂಗರ್ಸು, ತಿರುಗು ಭೂಮಿ ಸಾಂಗ್ ಮಾಡಿರೋ ಮದುವೆ ಜಿಲ್ಲೆ ಇದ್ದಾರೆ, ತುಂಬ ಅದ್ಭುತವಾಗಿ ಹಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಚಪ್ಪಾಳೆ ಬಂದಿದೆ. ಈ ಸಾಂಗಲ್ಲಿ ಎಲ್ಲ ಸಾಂಗ್ಸು ಚೆನ್ನಾಗಿದೆ, ಬಟ್ ಆ ಸಾಂಗ್ ನನಗೆ ತುಂಬ ಎಮೋಷನಲಿ ಪರ್ಸನಲ್ ಫೇವ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಎಲ್ಲರೂ ನೋಡಿ ಬೆಳೆಸಿ ಹರಿಸಿ. ಥ್ಯಾಂಕ್ ಯು ಸೊ ಮಚ್. ಆದಿತ್ಯ ಸರ್ ತುಂಬ ಅದ್ಭುತವಾಗಿ ಕಾಣ್ತೀರಾ. ಕಿಟ್ಟಿ ಸರ್ ನಿಮ್ಮ ಕ್ಯಾರೆಕ್ಟರ್ ಆಗಿದೆ. ಒಂದೊಂದು ಥೀಮ್ ಬಿಟ್ಸ್ ನಾನು ಮತ್ತು ಡೈರೆಕ್ಟರ್ ಕಂಪೋಸ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿಕೊಂಡು ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಶಿವಾಂಗಿ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ ಸಾಂಗಲ್ಲಿ. ಮುಂಬೈ ಬಾಂಬೆ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಎಲ್ಲರೂ ಕೇಳಿ ಸಾಂಗ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. Thank you very much. I think everybody is talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. Though I don't talk much about the song. I'm just waiting for 10th of April, and this movie is gonna do magic. That's all. Thank you very much. ಚಿತ್ರರಂಗದ ಬಗ್ಗೆ ನಾನು ಬಂದಾಗ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕಥೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್ ಹೇಳೋ ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಾ ಇರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ ಬಾ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕಥೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾವೇರಿಯವ್ರ ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು, ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದ್ರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಅನಲೈಸ್ ಮಾಡೋರು. ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲಿಷ್ ಹಾಡುಗಳನ್ನ ಕೇಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂಥ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ಶುರು ಮಾಡಿಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗಾಗುತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ಎಂಥ ತಾಕತ್ತಿದೆ ಅನ್ನೋದು ನಾವು ಪರಿಚಯಗೊಳಿಸಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂಥ ದೇವರಾಜ್ ಸರ್, ಶಶಿ ಸರ್, ಶರತ್ ಗೋವಿಂದಾಶ್ವರ್, ಕುಮಾರ್ ಬಂಗಾರಪ್ಪನವರು, ಶೋಭಿ, ಧರ್ಮ
ಅವರೆಲ್ಲ ಬಂದಿಲ್ಲ. ನೀವು ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಕೊಂಡು ಅದಕ್ಕೊಂದು ಚಂದನೆ ಕಥೆ ಬರೆದಂತ ರಂಜನ್ಗೂ, ಅವರೆಲ್ಲರ ಬೇಕುಬೇಡಿಗಳನ್ನ ನಿರ್ವಹಿಸಿದಂತ ಮಂಜಣ್ಣನಿಗೂ ಸದಾ ಋಣಿಯಾಗಿರ್ತೀವಿ. ಮತ್ತೆ ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬಾ ಚಂದನೆ ಸಿನಿಮಾ ಮಾಡಿದ್ದೀವಿ, ಅದನ್ನ ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗುವ ಮಾಡಬೇಕು ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೆ, ಹಾಗೆ ಪೂಜಾ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರನ್ನು, ಸಹಕಾರ ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡೋದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಂದ ಶುರು ಮಾಡಿ ಅಂತ ಗೊತ್ತಾಗ್ತಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗಿರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರ ಜೊತೆ ಎಲ್ಲ ಬೆಳೆದಿದ್ದೆ. ಸುಂದರ್ ಅಂಕಲ್, ಪ್ರಹ್ಲಾದ್ ಜೋಶಿ ಮೇಡಮ್, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.